ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ಸರ್ ಪ್ಲೀಸ್ ಸರ್, ಅವ್ರು ಬಿಡೋದು ಕೇಳಿ ಸರ್, ಪ್ಲೀಸ್. ರೀ ಸರ್ ನೋಡ್ರಿ, ಇದು ನಮ್ಮ ಸರ್ಕಾರದ ಪ್ರೆಸ್ಟೀಜ್ ಪ್ರಶ್ನೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸರಿ ಸರ್. ಮಿನಿಸ್ಟರ್ ನೋಡಿದ್ರೆ ಬೇಕು ಅಂತಾನೆ ಕರ್ಣ ಸರ್ನ ಫ್ರೇಮ್ ಮಾಡ್ತಿದ್ದಾರೆ. ಕೃಷ್ಣ, ನೀನೇ ಹೇಗಾದ್ರೂ ಮಾಡಿ ಕಾಪಾಡಬೇಕು. ಪಾಪ ಕರ್ಣ ಸರ್, ಅವ್ರು ಯಾವ ತಪ್ಪು ಮಾಡಿಲ್ಲ. ಇವ್ರ ಪಾಲಿಟಿಕ್ಸ್ಗೆ ಅವ್ರು ಯಾವುದೇ ಕಾರಣಕ್ಕೂ ಬಲಿ ಆಗಬಾರ್ದು. ಹೇಳಿ ವಿವೇಕಣ್ಣ. ಮೇಡಮ್ ಅವರೇ, ತುಂಬಾ ಜನ ಲೇಡೀಸ್ ಹಾಸ್ಪಿಟ್ಲ್ ಹತ್ರ ಬಂದು ಕರ್ಣ ಸರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಸ್ಪಿಟ್ಲಿಗೂ ತುಂಬಾ ಕಾಲ್ ಬರ್ತಾ ಇದಾವೆ. ನನಗಂತೂ ಒಂದೇ ಸಮ ಫೋನ್ಗಳು. ಡಾಕ್ಟರ್ ಕರ್ಣ ಸರ್ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ, ಅವ್ರನ್ನೇ ಜೈಲಿಗೆ ಕಳಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಎಲ್ರು. ವಿವೇಕಣ್ಣ, ನೀವೊಂದು ಕೆಲಸ ಮಾಡಿ, ಅವ್ರೆಲ್ಲರೂ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿ. ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಹಂಗೆ ಆಗ್ಲಿ ಮೇಡಮ್ ಅವರೇ. ಹಲೋ, ಲಾಯರ್ ಶ್ರೀವತ್ಸವ್ ಅವರಾ? ನಮಸ್ತೆ ಸರ್. ಅದು ನಾನು ನಿತ್ಯ ಅಂತ ವಸಿಷ್ಠ ಹಾಸ್ಪಿಟ್ಲಿಂದ ಕಾಲ್ ಮಾಡಿರೋದು. ಐ ಆಮ್ ಒನ್ ಆಫ್ ದ ಬೋರ್ಡ್ ಮೆಂಬರ್ಸ್ ಸರ್. ಅದು ಏನಂದರೆ, ಹಾಸ್ಪಿಟಲ್ ಓನರ್ ಡಾಕ್ಟರ್ ಕರ್ಣ ಅವ್ರಿಗೆ ಒಬ್ಬರು ಲಾಯರ್ ಬೇಕಾಗಿತ್ತು. ಅವ್ರಿಗೆ ಅರ್ಜೆಂಟಾಗಿ ಬೇಲ್ ಕೊಡಿಸ್ಬೇಕು ಸರ್. ದಯವಿಟ್ಟು ನೀವು ಈ ಕೇಸ್ ತಗೋಬೋದಾ ಸರ್? ಸರ್ ಪ್ಲೀಸ್. ಅವರು ಒಪ್ಕೊಳ್ಳಿಲ್ವಾ? ಲಿಸ್ಟಲ್ಲಿ ಇನ್ನೊಂದಷ್ಟು ನಂಬರ್ ಇದೆ, ಇವ್ರಿಗೆ ಡಯಲ್ ಮಾಡಿ. ಇದುವರೆಗೂ ನಾವು ಕಾಲ್ ಮಾಡಿರೋ ಯಾವ ಲಾಯರು ಈ ಕೇಸ್ ತಗೋತಾನೆ ಇಲ್ವಲ್ಲ. ಕರ್ಣ ಹೆಸರು ಹೇಳಿದ್ರೆ ಸಾಕು, ಕಾಲ್ ಕಟ್ ಮಾಡ್ತಿದ್ದಾರೆ. ಮತ್ತೆ ಟ್ರೈ ಮಾಡೋಣ, ಯಾರಾದ್ರೂ ಒಬ್ರು ಒಪ್ಕೊಂಡೇ ಒಪ್ಕೋತಾರೆ. ಈ ಕೇಸ್ ಏನಾದರೂ ನಾನು ತಗೊಂಡ್ರೆ ಮೀಡಿಯಾದವರು ನನ್ನನ್ನೇ ಕೊಲೆಗಾರರ ಥರ ನೋಡ್ತಾರೆ. ಮರ್ಯಾದೆಗಿಂತ ಈ ಕೇಸ್ ಏನು ದೊಡ್ಡದಲ್ಲ. ಸಾರಿ ಮೇಡಮ್. ಇದಕ್ಕೆ ಟ್ರೈ ಮಾಡಿ. ಜನ ಎಷ್ಟು ರೊಚ್ಚಿಗಿದ್ದಾರೆ ಅಂತ ಗೊತ್ತಿಲ್ವಾ ನಿಮಗೆ? ಈ ಕೇಸ್ ತಗೊಂಡ್ರೆ ನಾನು ತಲೆ ಎತ್ಕೊಂಡು ಹೊರಗಡೆ ಓಡಾಡಕ್ಕಾಗತ್ತೆ ಅಂತ ಅನ್ಕೊಂಡಿದ್ದೀರಾ? ನಾನು ಈ ಕೇಸ್ ತಗೊಳ್ಳಲ್ಲ ರೀ, ಪ್ಲೀಸ್. ಯುರೋಪ್ ಟ್ರೈ ಮಾಡಿ. ಈ ಕೇಸ್ ನಡೀತಾ ಇರೋದು ಕೇವಲ ಕರ್ಣ ಅವ್ರ ಮೇಲೆ ಮಾತ್ರ ಅಲ್ಲ, ಇಡೀ ಮೆಡಿಕಲ್ ವ್ಯವಸ್ಥೆ ಒಳಗಡೆ ನಡೀತಾ ಇರೋ ಅನ್ಯಾಯನ ಹೊರ ಹಾಕ್ತಾ ಇದೆ. ನಿಮ್ಮ ಡಾಕ್ಟರ್ ಕರ್ಣ ಅವರಿಗೆ ಯಾರಿಂದಲೂ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ.